ಹೆಂಗಿದ್ರು ಮಕ್ಕಕ್ಕೇನು ಹಾಕೊಂಡಿದ್ರ? ಮಕ್ಕಕ್ಕೆ ಒಂದು ಟೆಪ್ಪಿಗೆ ಹಾಕತ್ತಾರ ಸರ್ ಅಂತ ಹಾಕಿದ್ರ ಬಿಳಿಯದೊಂದು ಒಬ್ಬ ಪ್ಯಾಂಟ್ ಹಾಕಿದ್ನ. ಇಬ್ಬರ ಸಣ್ಣ ಆಡ್ರಿ ಒಬ್ಬ ದೊಡ್ಡ ಆಡ್ರಿ ಫುಲ್ ಮುಚ್ಕೊಂಡಿದ್ರ? ಪ್ಯಾಕ್ ಆಗಿತ್ರಿ ಮಕ್ಕ. ಅವ್ರ ಮಕ್ಕ ಗೊತ್ತಿಲ್ಲ ಸರ್ ಅಂದ್ರೆ ಅವ್ರು ಟೆಪ್ಪಿಗೆ ಹಾಕಿರ್ತಾರ ಕಣ್ಣು ಅಷ್ಟ ಕಾಣ ಸರ್ ಅಂತ ಟೆಪ್ಪಿಗೆ ಹಾಕಿದ್ರಿ ಸರ್. ಅಂತ ಟೆಪ್ಪಿಗೆ ಹಾಕಿದ್ರು ಆಳ ಬರ್ಜರಿದು ದೊಡ್ಡ ಆಳ ಇದ್ರು ಒಬ್ಬ. ಇಬ್ಬರ ದೊಡ್ಡ ಡುಮ್ಕು ಇದ್ದಂಗೆ ಇದ್ರು. ನಾವು ಮುಕ್ಕೋದ 12 ಗಂಟೆಗೆ ಸರ್. ಎಷ್ಟು ಗಂಟೆಗೆ ಅವರು ನಿಮ್ಮನ್ನ? ಅವ್ರು 12 ಗಂಟೆಗೆ 12 ಗಂಟ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತು ಸರ್. ಅವ್ರು ಆತ ನಿಂತು 12 ಆತಲ್ಲ ಈತ ಬಂದರು ನಮ್ಮ ಅಂಗಡಿ ಕಡೆ. ಅಂದ್ರೆ ಅಲ್ಲಿ ಒಂದು ಕಟ್ಟೆ ಐತೆ ನಮ್ಮ ಮನೆಗೆ ಅಂತಲೇ ಕಟ್ಟೆ ಅಂತೇಳಿ ಬಂದು ನಿಂತರು ಅವ್ರು. ನಿಂತು ಅದ್ರಾಗ ಒಬ್ಬ ಇಳಿದು ಬಂದ್ರು. ಇಬ್ಬರು ಅಲ್ಲೇ ಕುಂತ್ರು ಸರ್. ಅವ್ರು ನಾನು ರಿಕ್ಷಾದಾಗ ಮುಕ್ಕೋಯ್ದು. ನಮ್ಮ ರಿಕ್ಷಾದಾಗ ಅವ್ರಿಗೆ ಕಾಣಂಗಿಲ್ಲ ಮುಕ್ಕೋಯ್ದು. ಅವ ಒಂದು ಪಡಕ್ ತೆಗೆದು ನಮ್ಗೆ ಒಂದು ಪಡಕ್ ತೆಗೆದು ಬಿಟ್ಲೆ ಸರ. ನಾ ಯಾವ್ಲೇ ಅಂಜನ ಅಂಜಿದಕ್ಕ ಅವ ಇದ್ರ ಬಂದಾಗ್ಬಿಟ್ರಿ. ತಳಗ ಇಳಿದನೇ ಗೊತ್ತೇ ಇಲ್ಲ ನನಗೆ. ಎದ್ರಲ್ಲಿ ಹೊಡೆದಂತ ಗೊತ್ತಾ? ಎದ್ರಲ್ಲಿ ಐತೆ ಗೊತ್ತು ಸರ್. ಗೊತ್ತು. ಎಷ್ಟು ಮಂದಿ ಇದ್ರು? 3 ಮಂದಿ ಅದ ಸರ್. ಅವರು ಒಂದು ಸ್ಪ್ಲೆಂಡರ್ ಬೈಕ್ ತಗೊಂಡಿದ್ದು ಸರ್. ಅಂಗಡಿ ಕಳು ಮಾಡ್ಕೊಂಡು ಹೋಯ್ದ್ರ? ಅಂಗಡಿ ಕದ ತೆಗಕತ್ತಿ ಸರ್. ಅವ್ರು ನಮ್ದು ನಾ ಕ್ಯಾಕಿ ಹೋಗಿ ಹೊಡೆದಲ್ಲ ಅವ್ರು ಬಿಟ್ರೆ ನನ್ನ ಅಂತಲೇ ಬಂದ್ಬಿಟ್ಟು ನಾವು. ನಿಮ್ಮ ಹೊಡೆದ್ ಪರಾರ ಅದು? ಹಾಂ, ಅದು ಎಲ್ಲಿ ಹೋದ ಗೊತ್ತಿಲ್ಲ ಸರ್. ಹೊಡೆದಾರ ನಮ್ಮ ಊರಾಗ ಬಸ್ ಸ್ಟ್ಯಾಂಡ್ 4 ಅಂಗಡಿಗಳು ಮಾಡ್ಯಾರ ಸರ್. ಅವ್ರು ಮಾಡಿಬಿಟ್ಟು ನಮ್ಮ ಅಂಗಡಿ ಅಂತ ಬಂದಾರ. ನಮ್ಮ ಹುಡುಗ ಗಾಡಿ ಮುಕ್ಕೊಂಡಿತ್ತಲ್ಲ ಅವ್ರು ಯಾಕಂತ ಹೋದಾನಲ್ಲ ಅವನ್ನ ಹೊಡೆದು ಹೋಗ್ಯಾರ ಅವ್ರು. ವಾಪಸ್ ನಮ್ಮ ಹುಡುಗ ಒಳಗೆ ಬಂದು ಕದ ತೆಗಿಳ್ವಿ ನಾನು ಯಾರೋ ಹೊಡೆದು ಹೋದ್ರು ಅಂದ. ಹಂಗ ಸೀದಾ ತಗೊಂಡು ತ್ರಾಸ ಬಾಳೈತ್ರಿ ಇವಾಗ. ಹಂಗ ನಮ್ಮ ಊರ ದೈವಕ್ಕೂ 2 ಮಂದಿ ಹಿರಿಯರಿಗೆ ತಿಳಿಸ್ತಕ್ಕೆ ವಾಪಸ್ ಹಂಗ ದವಾಖಾನೆ ಮಲ್ಲಾಳ ಹಾಸ್ಪಿಟ್ಲಿಗೆ ತಗೊಂಡ್ಬಂದೆ ಸರ್. ರಕ್ತ ಅಂಗಡಿ ಭಾಗದ ರಕ್ತ ಪಕ್ತ ಬಾಳ ಬಿದೆ ಸರ್. ಮನೆ ಮುಂದೆ ಅಂಗಡಿ? ಹಾ, ಅಂಗಡಿ ಐತ್ರಿ. ಮನೆ ಮುಂದೆ ಅಂಗಡಿ ಐತ್ರಿ. ಆ ಮನೆ ಮುಂದೆ ಗಾಡಿ ಐತಿ ಸರ್. ಅವ್ರು ಯಾರು ಅಂತ ಗೊತ್ತಿಲ್ಲ? ಯಾರು ಇಲ್ರಿ ಸರ್. ಯಾರ ತಗೋದು ಆಗ ಓಡ್ ಬಂದಿ ಸರ್. ನಾನು ನನ್ನ ಮಗ ಹೊಡೆದಾನ ಯಾರೋ ಹೊಡೆದಾರಂತ ಓಡ್ ಬಂದು ಹೇಳಿದ್ಗಳೇನ ಒಳಗ್ ಬಂದು ನಾನು ಎಲ್ಲ ಹಿತ್ಲ ಪದ್ಲ ನೋಡಿದ್ ಸರ್. ಅಲ್ಲಿ ಯಾರು ಇದ್ದಿದ್ದೇ ಇಲ್ಲ. ಆಗ್ಲೇ ಪರಾರಾಗಿದ್ದೆ ಸರ್ ಅವರು. ನಮ್ಮ ಊರಾಗ ಈಗ 4 ಅಂಗಡಿ ಕಳುವು ಮಾಡ್ಯಾರ. 2 ಮನ್ಯಾಗ ಡೀಸೆಲ್ ತಕೊಂಡಾರ ಗಾಡಿವು. ನಮ್ಮ ಹುಡುಗನ ಈ ತರ ದುರ್ಮರಣ ಮಾಡಿ ಹೋಗ್ಯಾರ ಸರ್.